ಯಾವಾಗಲೂ ಜ್ಞಾನ ಅನ್ನುವಂಥದ್ದು ಏನಿರುತ್ತಲ್ಲ, ಗುರುವಿನಿಂದ ಒಂದು ಕಾಲಂಶ ಜ್ಞಾನ ಬರುತ್ತಂತೆ. ಗುರುವಿನಿಂದ ಒಂದು ಕಾಲಂಶ ಜ್ಞಾನ ಬರುತ್ತಂತೆ. ಇನ್ನ ಕಾಲಂಶ ಸ್ವಾಧ್ಯಾಯದಿಂದ ಬರುತ್ತಂತೆ. ಇನ್ನ ಕಾಲಂಶ ಸಬ್ರಹ್ಮಚಾರಿ ಬಿಹಿ ಉಳಿದ ಸಾಧಕರ ಒಡನಾಟದಿಂದ ಬರುತ್ತಂತೆ. ಇನ್ನ ಕಾಲಂಶ ಕಾಲೇನ ಪಾದಮಾದತ್ತೆ, ಕಾಲದ ಒಂದು ಚಕ್ರದಲ್ಲಿ ಹಾದು ಹೋದಾಗ ಅನುಭವದಿಂದ ಬರುವಂಥದ್ದು ಇನ್ನು ಕಾಲಂಶ ಜ್ಞಾನ. ಅದಕ್ಕಾಗಿ ಸ್ವಾಧ್ಯಾಯ ಅನ್ನೋದು ಭಾಳ ಮುಖ್ಯ. ಅದರಲ್ಲಿಯೂ ಕೂಡ ಸಾಧಕರು ಅಧ್ಯಯನಶೀಲರಾಗಿರಬೇಕು. ನಾವು ನೋಡ್ತೀವಿ, ಅಜ್ಞಾನಿಯಾದವನು ನಾನು ಎಲ್ಲವನ್ನ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಜಂಬದಿಂದ ಬೀಗ್ತಾ ಇರ್ತಾನೆ. ಜ್ಞಾನಿಯಾದವನು ಇನ್ನೂ ತಿಳ್ಕೊಳ್ಳೋದು ಎಷ್ಟಿದೆಯಲ್ಲಪ್ಪ ಅಂತ ಹೇಳಿ ಅವನು ಇನ್ನೂ ಮತ್ತು ಅಧ್ಯಯನವನ್ನು ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅಜ್ಞಾನಿಗೂ ಜ್ಞಾನಿಗೂ ಇರೋ ವ್ಯತ್ಯಾಸ ಅದೇನೆ. ಅದಕ್ಕೋಸ್ಕರ ಸ್ವಾಧ್ಯಾಯ ಅನ್ನೋದು ಭಾಳ ಮುಖ್ಯ. ಅಧ್ಯಯನದಲ್ಲಿ ಮನಸ್ಸನ್ನು ಕೆರಳಿಸುವಂಥ ಸಂಗತಿಗಳನ್ನು ಓದಬಾರ್ದು. ಅವನ ಬಯಕೆಗಳನ್ನು ಉದ್ರೇಕಿಸುವಂಥವುಗಳನ್ನು ಓದಬಾರ್ದು. ಮನಸ್ಸನ್ನು ಶಾಂತಗೊಳಿಸುವಂಥದ್ದನ್ನು ಸಾಧಕ ಜೀವಿಗಳು ಅಧ್ಯಯನ ಮಾಡಬೇಕು. ಇನ್ನು 5ನೇದು ಈಶ್ವರ ಪ್ರಣಿಧಾನ, ಅಂದರೆ ಈಶ್ವರನಲ್ಲಿ ಅನನ್ಯವಾದಂಥ ಶರಣಾಗತಿಯನ್ನು ಹೊಂದಿ ದೇವರಲ್ಲಿ ವಿಶ್ವಾಸವನ್ನು ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಗಮನಾರ್ಹವಾದ ಸಂಗತಿ ಏನಪ್ಪ ಅಂತಂದರೆ, ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ದೇವರಿಗೆ ಮಹತ್ವದ ಸ್ಥಾನ ಇಲ್ಲ. ಇಲ್ಲಿ ಏನಿದ್ರು ಕೇವಲ ಮನಸ್ಸನ್ನು ಚಿತ್ತವನ್ನು ನಿರೋಧ ಮಾಡೋದು ಮಾತ್ರ ಇರೋದ್ರಿಂದ ಇಲ್ಲಿ ದೇವರಿಗೆ ಮಹತ್ವದ ಸ್ಥಾನ ಇಲ್ಲ. ಅದಕ್ಕಾಗಿ ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಒಂದು ಕಾಮೆಂಟ್ ಮಾಡ್ತಾರೆ, ಗಾಡ್ ಈಸ್ ಅನ್ಇನ್ವೈಟೆಡ್ ಗೆಸ್ಟ್ ಇನ್ ಪತಂಜಲಿ ಸೂತ್ರ. ಗಾಡ್ ಈಸ್ ಅನ್ ಅನ್ಇನ್ವೈಟೆಡ್ ಗೆಸ್ಟ್. ಆಮಂತ್ರಣವಿಲ್ಲದ ಅತಿಥಿಯಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾನೆ ದೇವರು ಅಂತೇಳಿ ಒಂದು ಕಡೆಯಲ್ಲಿ ಬರೆದಿದ್ದಾರೆ. ಇದನ್ನು ನೋಡಿದಾಗ ನಮ್ಗೆ ಅನ್ನಿಸ್ತದೆ, ಎಲ್ಲೋ ಒಂದು ಕಡೆಯಲ್ಲಿ ಈಶ್ವರನ ಪ್ರಣಿಧಾನ ಅನ್ನುವಂಥ ತತ್ವವನ್ನು ಇಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಯಮ ನಿಯಮ ಇವೆರಡೂ ಕೂಡ ನೈತಿಕ ಮೌಲ್ಯಗಳನ್ನು ಬೋಧನೆ ಮಾಡಿ ಮನುಷ್ಯನ ಮನಸ್ಸನ್ನು ಹದಗೊಳಿಸ್ತಾ ಇದ್ದಾವೆ. 3ನೇದೇ ಆಸನ. ಆಸನ ಅಂದರೆ ಶರೀರದ ಭಾರವು ಎಲ್ಲ ಭಾಗಗಳ ಮೇಲೂ ಸಮವಾಗಿ ಬಿದ್ದು ಯಾವುದೇ ತೊಂದರೆ ಇಲ್ಲದೆ ಹೆಚ್ಚು ಕಾಲ ಒಂದು ವಿಶಿಷ್ಟ ಆಸನದಲ್ಲಿ ಕುಳಿತುಕೊಳ್ಳಬಹುದಾದರೆ ಅದಕ್ಕೇನು ಹೇಳ್ತಾರೆ, ಆಸನ ಸಿದ್ಧಿ ಅಂತ ಕರೀತಾ ಇದ್ದಾರೆ. ಲಕ್ಷಾಂತರ ಆಸನಗಳಿವೆ, 84 ಲಕ್ಷ ಆಸನಗಳಿವೆ ಅಂತ ಒಂದು ಕಡೆಯಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ಅದರರ್ಥ ಪ್ರತಿಯೊಂದು ಪ್ರಾಣಿಯೂ ಕೂಡ ಒಂದೊಂದು ಆಸನದಲ್ಲಿರುತ್ತೆ. ಹೀಗಾಗಿ ಪ್ರತಿಯೊಂದು ಪ್ರಾಣಿಗೂ ಒಂದು ಆಸನ, ಅದನ್ನಿಟ್ಕೊಂಡು ನಾವು 84 ಲಕ್ಷ ಸುದ್ದಿ ಹೋಗೋಕ್ಕಾಗಲ್ಲ. 84 ಮುಖ್ಯ ಆಸನಗಳಿವೆ. ಅದರಲ್ಲಿಯೂ ಕೆಲವೊಂದು ಅತಿ ಮುಖ್ಯವಾದ ಆಸನಗಳು ಯೋಗಾಭ್ಯಾಸಕ್ಕೆ ಬೇಕು ಅಂತ ಹೇಳಲಾಗ್ತಾ ಇದೆ. ಈ ಯೋಗಾಭ್ಯಾಸಕ್ಕೆ ಬೇಕಾಗುವಂಥ ಆಸನಗಳು ಅಂತ ಹೇಳಿದರೆ ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ. ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ ಇವು ಮುಖ್ಯವಾಗಿ ಯೋಗ ಸಾಧನೆಗೆ ಬೇಕು ಅಂತ ಹೇಳಲ್ಪಡುವಂಥ ಆಸನಗಳು. ಆದ್ದರಿಂದ ಯಾವುದಾದ್ರೂ ಒಂದು ಆಸನದಲ್ಲಿ ಅವನು 1.5 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಕೂತ್ಕೊಳ್ಳಬಲ್ಲನಾದರೆ ಆ ಆಸನ ಅವನಿಗೆ ಸಿದ್ಧಿಯಾಗಿದೆ ಅಂತ ಅರ್ಥ. ಅದಕ್ಕಾಗಿ ಸಾಧಕರು ಧ್ಯಾನ ಮಾಡಲಿಕ್ಕೂ ಪೂರ್ವದಲ್ಲಿ ಆಸನ ಸಿದ್ಧಿಯನ್ನು ಸಂಪಾದಿಸ್ಕೋಬೇಕಾದ್ದು ತುಂಬ ಅಗತ್ಯ. 4ನೇದೇ ಪ್ರಾಣಾಯಾಮ. ತಸ್ಮಿನ್ ಸತಿ ಗತಿ ಶ್ವಾಸ ಪ್ರಶ್ವಾಸಯೋರ್ಗತಿ
ವಿಚ್ಛೇದ ಪ್ರಾಣಾಯಾಮ. ಶ್ವಾಸೋಚ್ಛ್ವಾಸಗಳ ಗತಿಯನ್ನು ನಿಯಮನ ಮಾಡುವುದೇ ಪ್ರಾಣಾಯಾಮ. ಶ್ವಾಸೋಚ್ಛ್ವಾಸ ಅಂದರೆ ಉಸಿರನ್ನು ನಾವು ಒಳಗೆ ಎಳ್ಕೊತೀವಿ, ಉಸಿರನ್ನು ಹೊರಗಡೆ ಬಿಡ್ತೀವಲ್ಲ, ಶ್ವಾಸ ಉಚ್ಛ್ವಾಸ ವಿಶ್ವಾಸ ಅಂತ ಹೇಳ್ತೀವಿ. ಅದಕ್ಕೆ ಈ ಶ್ವಾಸೋಚ್ಛ್ವಾಸಗಳ ಗತಿಯನ್ನು ನಿಯಂತ್ರಣ ಮಾಡುವಂಥದ್ದೇನೆ ಪ್ರಾಣಾಯಾಮದ ಮುಖ್ಯವಾದಂಥ ಒಂದು ಗುರಿ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಅನೇಕ ರೀತಿಯ ಒಂದು ಸಾಧನೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಮನಸ್ಸು ಸ್ವಲ್ಪ ಒಯ್ದಾಡಿದಾಗ, ವಿಚಲಿತವಾದಾಗ ಮನುಷ್ಯ ಕೂತ್ಕೊಂಡು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿಬಿಟ್ರೆ ಒಂದು ಸ್ಥಳದಲ್ಲಿ ಸ್ವಲ್ಪ ಮನಸ್ಸೇನೋ ಒಯ್ದಾಡ್ತು ಅಂತ ತಿಳ್ಕೊಳ್ಳಿ, ಏನೋ ಕೆಟ್ಟ ವಿಚಾರಗಳು ಬಂದು ಅಂದ್ಕೊಳ್ಳಿ. ಸಾಧಕರು ಕೆಟ್ಟ ವಿಚಾರಗಳು ಬರಲಿಕ್ಕೆ ಅವಕಾಶ ಕೊಡಬಾರ್ದಲ್ಲ. ಹಾಗೆ ಬಂದಾಗ ತಕ್ಷಣ ಒಂದು ಜಾಗದಲ್ಲಿ ಕುಳಿತುಕೊಂಡು, ಆಸನದಲ್ಲಿ ಕುಳಿತುಕೊಂಡು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿಬಿಟ್ರೆ ಆ ದುಷ್ಟ ವಿಚಾರಗಳು ತನ್ನಿಂದ ತಾನೇ ಕರಗಿ ಹೋಗ್ಬಿಡ್ತವೆ, ಮಾಯವಾಗಿಬಿಡ್ತಾವೆ. ಅದಕ್ಕೋಸ್ಕರ ಪ್ರಾಣಾಯಾಮ ಅನ್ನುವಂಥದ್ದು ಅತಿ ಮುಖ್ಯವಾದಂಥ ಒಂದು ಸಾಧನೆ. ಮನುಷ್ಯ ದೇಹದಲ್ಲಿ ಇಡ ಮತ್ತು ಪಿಂಗಳ ಅನ್ನುವಂಥ ಎರಡು ನಾಡಿಗಳು ಬರ್ತಾವೆ. ಕಶೇರುಕ ರಜ್ಜ ಅಥವಾ ಬೆನ್ನು ಹುರಿ, ಸಹಸ್ರಾರ ಚಕ್ರದಿಂದ ಹೊರಟಂಥ ಬೆನ್ನು ಹುರಿ ಎನ್ನುವಂಥದ್ದು ಇರುತ್ತೆ ನೋಡಿ. ಈ ಬೆನ್ನು ಹುರಿಯಲ್ಲಿ ಸುಷುಮ್ನ ಅನ್ನುವಂಥ ಒಂದು ನಾಳ ಇರುತ್ತೆ. ಬೆನ್ನು ಹುರಿಯಲ್ಲಿ ಇರುವಂಥ ನಾಳಕ್ಕೆ ಸುಷುಮ್ನೆ ಅಂತ ಕರೀತಾರೆ. ಆಮೇಲೆ ಒಂದು ಕಡೆಯಿಂದ ಹೊರಟು ಇನ್ನೊಂದು ಕಡೆಗೆ ದಾಟಿ ಬರ್ತಾ ಇರುತ್ತೆ ಇಡ ನಾಡಿ, ಇನ್ನೊಂದು ಕಡೆಯಿಂದ ದಾಟಿ ಬರುತ್ತೆ ಪಿಂಗಳ ನಾಡಿ. ಒಂದು ಜ್ಞಾನವಾಹಿನಿ, ಇನ್ನೊಂದು ಕ್ರಿಯಾವಾಹಿನಿ. ಈಡ ನಾಡಿ ಇಂದ್ರಿಯಗಳ ಸಂವೇದನೆಯನ್ನು ತೆಗೆದುಕೊಂಡು ಮೆದುಳಿಗೆ ಮುಟ್ಟಿಸೋದು ಈಡ ನಾಡಿ. ಪುನಃ ಮೆದುಳು ಏನು ಸೂಚನೆ ಕೊಡುತ್ತೋ ಅದೆಲ್ಲವನ್ನು ಇಂದ್ರಿಯಗಳಿಗೆ ಮುಟ್ಟಿಸುವಂಥದ್ದು ಪಿಂಗಳ ನಾಡಿ. ಹೀಗೆ ಈಡ ಮತ್ತು ಪಿಂಗಳ ಅನ್ನುವಂಥ ಎರಡು ನಾಡಿಯ ಮೂಲಕ ಎಲ್ಲ ವ್ಯವಹಾರಗಳು ಕೂಡ ನಡೀತಾ ಇರ್ತವೆ. ಆದರೆ ಯಾರು ಉಚ್ಛ್ವಾಸವನ್ನು ನಿಶ್ವಾಸಗಳನ್ನು ನಿಯಂತ್ರಣ ಮಾಡಿಕೊಂಡು ಪ್ರಾಣಾಯಾಮದ ಮೂಲಕ ಹೆಚ್ಚಿನ ಸಾಧನೆಯನ್ನು ಮಾಡಿದಾಗ ಸುಷುಮ್ನಾ ನಾಡಿ ಎನ್ನುವಂಥದ್ದು ಜಾಗೃತ ಆಗ್ತದೆ. ಸುಷುಮ್ನಾ ನಾಡಿಯ ಕೆಳಗಡೆಯಲ್ಲಿ ಒಂದು ತ್ರಿಕೋನಾಕಾರದ ಸ್ಥಳ ಇದ್ದು ಆಧಾರ ಚಕ್ರದಲ್ಲಿ ಇರುತ್ತೆ. ಆಧಾರ ಚಕ್ರದಲ್ಲಿರುವ ತ್ರಿಕೋನಾಕಾರದ ಸ್ಥಳವನ್ನು ಕುಂಡಲಿನಿ ಶಕ್ತಿಯ ಸ್ಥಾನ ಅಂತ ಕರೀತಾ ಇದ್ದಾರೆ. ಸರ್ಪಂಟ್ ಪವರ್ ಅಂತ ಕರೀತಾರೆ. ಕುಂಡಲಿನಿ ಶಕ್ತಿಗೆ ಸರ್ಪಂಟ್ ಪವರ್ ಅಂತ ಕರೀತಾರೆ. ಪ್ರಾಣಾಯಾಮದಿಂದ ಒಂದು ಸಾಧನೆಯನ್ನು ಮಾಡ್ತಾ 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 ಹೋದಾಗ ಈ ಕುಂಡಲಿನಿ ಶಕ್ತಿ ಬಿಡುಗಡೆ ಆಗ್ತದೆ. ಬಿಡುಗಡೆಯಾಗಿ ಅದು ಮೇಲಕ್ಕೆ ಆ ಸರ್ಪದ ಎಡೆ ಮೇಲೆ ಏರಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಈ ರೀತಿ ಮೇಲೆ ಏರ್ತಾ ಏರ್ತಾ ಹೋಗಿ ಯಾವಾಗ ಹೃದಯ ಕಮಲಕ್ಕೆ ತಾಗುತ್ತೋ ಆಗ ಅದ್ಭುತವಾದ ಆನಂದ ಆಗುತ್ತೆ. ಇನ್ನೂ ಮೇಲಕ್ಕೆ ಏರ್ತಾ ಹೋಗಿ ಆಜ್ಞಾಚಕ್ರವನ್ನು ಯಾವಾಗ ತಲುಪುತ್ತೋ ಆವಾಗ ದಿವ್ಯವಾದ ಪ್ರಕಾಶ ಬೆಳಕು ಕಾಣಬರ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗಿ ಸಹಸ್ರಾರದಲ್ಲಿ ಲೀನವಾದಾಗ ಅದ್ಭುತವಾದ ಒಂದು ಬೆಳಕು ಗೋಚರವಾಗ್ತಾ ಇದೆ. ಅದಕ್ಕಾಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಬೇಕು ಅನ್ನುವವರು ಪ್ರಾಣಾಯಾಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಡ್ಡಾಯತೆ ವಿಧಿಸಲ್ಪಟ್ಟಿದೆ. ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಅಂದರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಕತ್ತರಿಸಿ ಇಟ್ಟುಕೊಳ್ಳುವುದು. ಪ್ರತ್ಯಾಹಾರ ಅಂದರೆ ಡಿಸ್ಕನೆಕ್ಟಿಂಗ್ ದ ಸೆನ್ಸಸ್ ಫ್ರಮ್ ದೇರ್ ಆಬ್ಜೆಕ್ಟ್ಸ್. ಇದು ಹೆಂಗೆ ಅಂದರೆ, ಈಗ ಫೋನ್ ಇರುತ್ತಪ್ಪ, ನಿಮಗೆ ಫೋನ್ ಕಾಲ್ ರಿಸೀವ್ ಮಾಡೋದು ಬೇಡ ಆಗಿರುತ್ತೆ. ನೀವೇನು ಮಾಡ್ತೀರಿ, ಫೋನ್ ರಿಸೀವರ್ನ ತೆಗೆದು ಕೆಳಗಿಟ್ಬಿಡ್ತೀರಿ, ಅಥವಾ ಮೊಬೈಲ್ ಇತ್ತು ಅಂದರೆ ಸ್ವಿಚ್ ಆಫ್ ಮಾಡಿಬಿಡ್ತೀರಿ. ಪ್ರತ್ಯಾಹಾರ ಅಂದರೆ ಹಾಗೆ ಇಂದ್ರಿಯಗಳನ್ನು ಒಳಮುಖವಾಗಿ ಮಾಡಿಕೊಂಡು ವಸ್ತುವಿನ ವಿಷಯಗಳಿಂದ
ಇಂದ್ರಿಯಗಳನ್ನು ಕತ್ತರಿಸಿಕೊಳ್ಳೋದು. ಪ್ರತ್ಯಾಹಾರ, ವಿತ್ಡ್ರಾಯಲ್ ಆಫ್ ಸೆನ್ಸಸ್ ಫ್ರಮ್ ದೇರ್ ಆಬ್ಜೆಕ್ಟ್ಸ್. ಆದ್ದರಿಂದ ಮನಸ್ಸು ಮತ್ತು ಇಂದ್ರಿಯಗಳ ಸಂಬಂಧದಿಂದ ಈ ಮನಸ್ಸು ಇಂದ್ರಿಯಗಳ ಮೂಲಕ ಹೋಗಿ ಹೊರಗಡೆ ಹೋಗಿ ವಸ್ತುವಿನ ಆಕಾರವನ್ನು ವ್ಯಾಪಿಸ್ಕೊಳ್ತಾ ಇದೆ. ಇಂಥ ಮನಸ್ಸನ್ನು ಇಂದ್ರಿಯಗಳಿಂದ ಒಳಗಡೆ ಎಳೆದು ದೇವರನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಹಚ್ಚಬೇಕಾಗಿದೆ. ಆದ್ದರಿಂದ ಮನಸ್ಸು ಒಳಗೆ ಆತ್ಮಾಕಾರವಾಗಬೇಕಾದರೆ ಹೊರಗಡೆ ಅದು ವಿಷಯಾಕಾರವಾಗೋದನ್ನು ನಾವು ತಪ್ಪಿಸ್ಬೇಕು. ಅದಕ್ಕಾಗಿ ಪ್ರತ್ಯಾಹಾರ ಅನ್ನುವಂಥ ವಿಶೇಷವಾದ ಸಾಧನೆಯನ್ನು ಹೇಳಲಾಗಿದೆ. ಈವರೆಗೂ ಅಷ್ಟಾಂಗ ಯೋಗದ ಪೂರ್ವಭಾಗವನ್ನು ನೋಡಿದ್ದಾಯಿತು. ಈಗ ಉತ್ತರ ಭಾಗವನ್ನು ನೋಡೋಣ. ಉತ್ತರ ಭಾಗದಲ್ಲಿ ಬರುವಂಥದ್ದು ಮೊದಲನೇದು ಧಾರಣ. ದೇಹ ಬಂಧ ಚಿತ್ತಸ್ಯ ಧಾರಣ ಅಂದರೆ ದೇಹದ ಒಳಗಾಗಲಿ ದೇಹದ ಹೊರಗಾಗಲಿ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ನಿಲ್ಲಿಸುವುದೇ ಧಾರಣೆ. ದೇಹದ ಹೊರಗಾಗಲಿ ಅಥವಾ ದೇಹದ ಒಳಗಾಗಲಿ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ನಿಲ್ಲಿಸುವುದು ಧಾರಣೆ. ಇದಕ್ಕೆ ಧಾರಣೆ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ನಿಲ್ಲಿಸುವಾಗ ಮುಖ್ಯವಾಗಿ ಅನಾಹತ ಚಕ್ರ ಅಥವಾ ಹೃದಯ ಕಮಲ, ಅನಾಹತ ಚಕ್ರ ಅಥವಾ ಹೃದಯ ಕಮಲದಲ್ಲಿ ದೃಷ್ಟಿಯನ್ನು ನಿಲ್ಲಿಸುವುದು ಒಂದು ವಿಧಾನ. ಆಜ್ಞಾಚಕ್ರದ ಭ್ರೂಮಧ್ಯದಲ್ಲಿ ನಿಲ್ಲಿಸುವುದು ಮತ್ತೊಂದು. ಏಕೆಂದರೆ ಮನಸ್ಸನ್ನು ನಿಲ್ಲಿಸುವಾಗ ಹೊಕ್ಕಳಿನ ಕೆಳಗಡಿರುವ ಅಧೋ ಚಕ್ರಗಳಲ್ಲಿ ನಿಲ್ಲಿಸಬಾರದು, ಹೊಕ್ಕಳಿನಿಂದ ಮೇಲ್ಭಾಗದಲ್ಲಿರುವ ಊರ್ಧ್ವ ಚಕ್ರಗಳಲ್ಲಿ ನಿಲ್ಲಿಸಬೇಕು. ಇದಕ್ಕೆ ಅತ್ಯಂತ ಪ್ರಶಸ್ತವಾದ ಜಾಗಗಳು ಅಂದರೆ ಒಂದು ಆಜ್ಞಾಚಕ್ರ, ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರ, ಇನ್ನೊಂದು ಹೃದಯ ಕಮಲದಲ್ಲಿ ಇರುವ ಅನಾಹತ ಚಕ್ರ. ಈ ಧಾರಣವು ಸಿದ್ಧಿಯಾಗಬೇಕಾದ್ರೆ ಮುದ್ರೆಗಳನ್ನು ಕೂಡ ಅಭ್ಯಾಸ ಮಾಡಬೇಕು. ಮುದ್ರೆಗಳಲ್ಲಿ ಭೂಚರಿ ಮುದ್ರೆ, ಖೇಚರಿ ಮುದ್ರೆ, ಶಾಂಭವಿ ಮುದ್ರೆ ಅಂತ 3 ಪ್ರಕಾರ. ಭೂಚರಿ, ಖೇಚರಿ, ಶಾಂಭವಿ ಅಂದರೆ ನೆಲವನ್ನು ನೋಡುವ ರೀತಿಯಲ್ಲಿ ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನು ನಿಲ್ಲಿಸಿ ಭೂಮಿಯನ್ನು ನೋಡುವ ರೀತಿಯಲ್ಲಿ ನಟ್ಟ ದೃಷ್ಟಿಯಿಂದ ನೋಡೋದು ಭೂಚರಿ ಮುದ್ರೆ. ಇನ್ನು ಮೇಲಕ್ಕೆ ದೃಷ್ಟಿಯನ್ನು ಎತ್ತಿ ಆಜ್ಞಾಚಕ್ರದಲ್ಲಿ ನಿಲ್ಲಿಸಿ ದೃಷ್ಟಿಯನ್ನು ಮೇಲಕ್ಕೆ ಎತ್ತಿ ಧ್ಯಾನವನ್ನು ಮಾಡುವುದು ಖೇಚರಿ ಮುದ್ರೆ. ಕೆಳಗೂ ಇಲ್ಲದೆ ಮೇಲೂ ಇಲ್ಲದೆ ಮಧ್ಯದಲ್ಲಿ 12 ಅಂಗುಲ ದೂರದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ನೋಡುವುದು ಶಾಂಭವಿ ಮುದ್ರೆ. ಈ ರೀತಿ 3 ಮುದ್ರೆಗಳನ್ನು ಸಾಮಾನ್ಯವಾಗಿ ಸಾಧಕರು ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಜ್ಞಾನಯೋಗಿಗಳು ಆಜ್ಞಾಚಕ್ರವನ್ನು ಹೆಚ್ಚು ಅವಲಂಬಿಸಿಕೊಂಡ್ರೆ ಭಕ್ತಿಯೋಗಿಗಳಿಗೆ ಹೃದಯ ಕಮಲವೇ ಶ್ರೇಷ್ಠ. ಜ್ಞಾನ ಸಾಧಕರಿಗೆ ಆಜ್ಞಾಚಕ್ರ ಭಾಳ ಮುಖ್ಯವಾದದ್ದು, ಭಕ್ತಿಯೋಗಿಗಳಿಗೆ ಹೃದಯ ಕಮಲದ ಅನಾಹತ ಚಕ್ರ ಭಾಳ ಮುಖ್ಯವಾದದ್ದು. ಆದ್ದರಿಂದ ಧಾರಣ ಅಂದರೆ ಏನ್ರಿ, ಇದರಲ್ಲಿ ತ್ರಾಟಕ ಯೋಗವೂ ಕೂಡ ಬರ್ತಾ ಇದೆ. ಮುದ್ರೆಗಳೂ ಬರ್ತವೆ, ತ್ರಾಟಕ ಯೋಗವೂ ಬರುತ್ತೆ. ತ್ರಾಟಕ ಅಂದರೆ ಏನ್ರಿ ಅಂದರೆ ಕಣ್ಣನ್ನು ಪಿಳುಕಿಸದೆ, ಏಕಾಗ್ರ ಚಿತ್ತದಿಂದ ಕಣ್ಣನ್ನು ಪಿಳುಕಿಸದೆ ಒಂದು ವಸ್ತುವನ್ನು ನೋಡುವುದಕ್ಕೆ ತ್ರಾಟಕ ಅಂತ ಕರೀತಾ ಇದ್ದಾರೆ. ಏಕೆಂದರೆ ಮನುಷ್ಯನ ಅಂಗಾಂಗಗಳಲ್ಲಿ ದೃಷ್ಟಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ದೃಷ್ಟಿಯ ಮೂಲಕ ಒಂದು ಮಾತು ಹೇಳ್ತಾರೆ, ಹಳ್ಳಿಗಳಲ್ಲಿ ಹೇಳ್ತಾರೆ,
ಕೆಟ್ಟ ದೃಷ್ಟಿ ಬಿದ್ದರೆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನ ಶರೀರದಲ್ಲಿ ದೃಷ್ಟಿ ಭಾಳ ಶಕ್ತಿಶಾಲಿಯಾದಂಥದ್ದು. ಅದಕ್ಕಾಗಿ ಅಂಥ ಒಂದು ದೃಷ್ಟಿಯನ್ನು ಸರಿಯಾದ ರೀತಿಯಲ್ಲಿ ನಿಲ್ಲಿಸಬೇಕಾದ್ರೆ ನಾವು ತ್ರಾಟಕ ಅಂತೇಳಿ ಮಾಡ್ತಾಯಿದ್ದೀವಿ. ಈ ತ್ರಾಟಕದಲ್ಲಿ ಕಡೆ 3 ಪ್ರಕಾರ. ಒಂದು ಅಂತರ್ತ್ರಾಟಕ, ಇನ್ನೊಂದು ಮಧ್ಯತ್ರಾಟಕ, ಮತ್ತೊಂದು ಬಹಿರ್ತ್ರಾಟಕ ಅಂತ. ಬಹಿರ್ತ್ರಾಟಕ ಅಂದರೆ ನಮ್ಮನ್ನು ಬಿಟ್ಟು ಬೇರೊಂದು ವಸ್ತು ಏನ್ರಿ, ನಮ್ಮನ್ನು ಬಿಟ್ಟು ಹೊರಗಡೆ ಇರುವಂಥ ಬೇರೊಂದು ವಸ್ತುವಿನ ಮೇಲೆ ದೃಷ್ಟಿಯನ್ನು ನಿಲ್ಲಿಸೋದು ಬಹಿರ್ತ್ರಾಟಕ. ಒಂದು ಹೂವಿನ ಮೇಲೋ, ಒಂದು ಗಿಡದ ಮೇಲೋ, ರಾತ್ರಿ ಹೊತ್ತು ಚಂದ್ರನ ಮೇಲೋ, ಬೆಳಗಿನ ಹೊತ್ತು ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಬಾಲ ಸೂರ್ಯನ ಮೇಲೋ ದೃಷ್ಟಿಯನ್ನು ನಿಲ್ಲಿಸಿ ಮಾಡುವಂಥದ್ದು ಬಹಿರ್ತ್ರಾಟಕ. ಕಣ್ಣುಗಳನ್ನು ಪೂರ್ತಿಯಾಗಿ ಮುಚ್ಚಿ ಹೃದಯ ಕಮಲದಲ್ಲಿ ಅಥವಾ ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ಇಟ್ಟು ನಿಲ್ಲಿಸಿ ದೃಷ್ಟಿಯನ್ನು ನಿಲ್ಲಿಸುವುದು ಅಂತರ್ತ್ರಾಟಕ. ಅಂಗೈಯಲ್ಲಿ 12 ಅಂಗುಲ ದೂರದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಅರೆತೆರೆದ ಕಣ್ಣಿನಿಂದ ಕಣ್ಣನ್ನು ಪಿಳುಕಿಸದೆ ಅರೆತೆರೆದ ಕಣ್ಣಿನಿಂದ ಇಷ್ಟಲಿಂಗವನ್ನು ದೃಷ್ಟಿಸಿ ನೋಡೋದಿದೆಯಲ್ಲ, ಇದು ಮಧ್ಯತ್ರಾಟಕ. ಆದ್ದರಿಂದ ಒಬ್ಬ ವ್ಯಕ್ತಿ ಅಂತರ್ತ್ರಾಟಕವನ್ನೇ ಮಾಡಲಿ, ಬಾಹ್ಯತ್ರಾಟಕವನ್ನೇ ಮಾಡಲಿ ಅಥವಾ ಮಧ್ಯತ್ರಾಟಕವನ್ನೇ ಮಾಡಲಿ, ಯಾವುದನ್ನೇ ಆದರೂ ಕೂಡ ಮಂತ್ರ ಜಪದಿಂದ ಅವನು ಈ ತ್ರಾಟಕವನ್ನು ಮಾಡಬೇಕು. ಆದ್ದರಿಂದ ಧಾರಣ ಅಂದರೆ ಚೈತನ್ಯ ಶಕ್ತಿಯನ್ನೆಲ್ಲ ಒಂದೇ ಕಡೆಗೆ ಒಂದೇ ಸ್ಥಿತಿಯಲ್ಲಿ ನಿಲ್ಲಿಸುವುದು. ಧಾರಣ ಅಂದರೆ ಚೈತನ್ಯ ಶಕ್ತಿಯನ್ನೆಲ್ಲ ಒಂದೇ ಕಡೆಗೆ ಒಂದೇ ಒಂದು ಚೈತನ್ಯದಲ್ಲಿ ನಿಲ್ಲಿಸುವುದು. ಆಜ್ಞಾಚಕ್ರದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಸಾಧನೆಯನ್ನು ಮಾಡುವಂಥವನಿಗೆ ಪ್ರಕಾಶ, ಲೈಟ್, ಅದರ ಒಂದು ಆನಂದ ಅನುಭವ ಆಗ್ತಾ ಇದೆ. ಹೃದಯ ಕಮಲದಲ್ಲಿ ದೃಷ್ಟಿಯನ್ನು ನಿಲ್ಲಿಸುವವನಿಗೆ ಆನಂದ ಪ್ರಾಪ್ತಿಯಾಗ್ತಾ ಇದೆ. ಯಾಕಂದರೆ ಹೃದಯವೇ ಆನಂದದ ಒಂದು ಸ್ಥಾನ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಧ್ಯಾನಂ ನಿರ್ವಿಷಯಂ ಮನಂ. ಧ್ಯಾನಂ ನಿರ್ವಿಷಯಂ ಮನಃ. ಮನವು ನಿರ್ವಿಷಯವಾಗುವುದೇ ಧ್ಯಾನ. ಮನವು ನಿರ್ವಿಷಯವಾಗುವುದೇ ಧ್ಯಾನ ಅಂಥೇಳಿ ಪತಂಜಲ ಮಹರ್ಷಿ ಹೇಳ್ತಾ ಇದ್ದಾರೆ. ಎಲ್ಲ ಭಾಗಗಳ ಪ್ರಜ್ಞೆಯನ್ನು ತಪ್ಪಿಸಿಕೊಂಡು ಮನವು ಒಂದು ಕೇಂದ್ರದಲ್ಲಿ ನಿಂತರೆ ಅದಕ್ಕೆ ಧಾರಣೆ ಅಂತೇಳಿ ಕರಿತಾ ಇದ್ದಾರೆ. 12 ಸೆಕೆಂಡ್ಗಳ ಕಾಲ ಮನಸ್ಸನ್ನು ಒಂದೇ ಕಡೆಗೆ ನಿಲ್ಲಿಸಕ್ಕೆ ಸಾಧ್ಯ ಆಯ್ತಂದರೆ 12 ಸೆಕೆಂಡ್ ಮಾತ್ರ. ಅದಕ್ಕೆ ಒಂದು ಧಾರಣೆ ಅಂತ ಕರೀತಾರೆ. ಅಂಥ 12 ಧಾರಣೆಗಳನ್ನು ಒಂದು ಧ್ಯಾನ ಅಂತ ಕರೀತಾರೆ. ಅಂದರೆ 2 ನಿಮಿಷ 24 ಸೆಕೆಂಡು ಮನಸ್ಸನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇದ್ದರೆ ಒಂದು ಧ್ಯಾನ ಅಂತ ಕರೀತಾರೆ. ಅಂತಹ 12 ಧ್ಯಾನ ಅಂದರೆ 28 ನಿಮಿಷ 24 ಸೆಕೆಂಡು ಆದರೆ ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾ ಇದ್ದಾರೆ. ಅಂದರೆ ಅವನು ಸಮಾಧಿ ಸ್ಥಿತಿಯನ್ನು ಏರಬಲ್ಲಂಥ ಮಟ್ಟವನ್ನು ಮುಟ್ಟಿದ ಅಂತ. ಅದು ಮನಸ್ಸನ್ನು 28 ನಿಮಿಷ 24 ಸೆಕೆಂಡ್ ಕಾಲ ತೈಲಧಾರೆಯಂತೆ ನಿರಂತರವಾಗಿ ಅಖಂಡವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆದರೆ ಅವನಿಗೆ ಸಮಾಧಿ ಸಿದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧ್ಯಾನಯೋಗಿ ಈ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಅವನು ಧ್ಯಾನವನ್ನು ಮಾಡ್ತಾನೆ. ಇದಕ್ಕೆ ಒಬ್ಬ ಮೀನುಗಾರನ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಮೀನುಗಾರ ಗಾಳವನ್ನು ಕೈಯಲ್ಲಿ ಹಿಡಿದುಕೊಂಡು ಮೀನನ್ನು ಹಿಡಿಯಲಿಕ್ಕೆ ಅಂತ ಕೂತ್ಕೊಳ್ತಾನೆ. ಗಾಳದ ತುದಿಗೆ ಒಂದು ಕೊಕ್ಕೆಯನ್ನು ಕಟ್ಟಿರ್ತಾನೆ. ಆ ಕೊಕ್ಕೆಗೆ ಒಂದು ಸಣ್ಣ ಹುಳವನ್ನು ಕಟ್ಟಿರ್ತಾನೆ. ಕೊಕ್ಕೆಗೆ ಒಂದು ಸಣ್ಣ ಹುಳವನ್ನು ಕಟ್ಟಿರ್ತಾನೆ. ಅದನ್ನು ನೀರಿನೊಳಗೆ ಬಿಡ್ತಾನೆ.
ಆ ಹುಳವನ್ನು ತಿನ್ನಬೇಕು ಅನ್ನೋ ಆಸೆಗೆ ಮೀನು ಏನು ಮಾಡ್ತಾ ಇದೆ, ಬಂದು ಮೊದಲು ಅದರ ಸುತ್ತ ಓಡಾಡುತ್ತೆ, ಆ ಗಾಳದ ಸುತ್ತ ಓಡಾಡ್ತಾ ಇರುತ್ತೆ. ಯಾಕೆ, ಏನಾದರೂ ನನ್ನನ್ನು ಹಿಡಿಲಿಕ್ಕೆ ಹಾಕಿದಾರೋ ಏನೋ ಅಂಥೇಳಿ. ಆದ್ದರಿಂದ ಅವನು ಮೀನುಗಾರ ಒಟ್ಟು ಕೈ ಅಲ್ಲಾಡಿಸ್ದಂಗೆ ನಿಶ್ಚಲವಾಗಿ ಕೂತಿರ್ತಾನೆ, ಕೈ ಅಲ್ಲಾಡಿಸೋದಿಲ್ಲ, ಆ ರೀತಿಯಾಗಿ ಕೂತಿರ್ತಾನೆ. ಯಾಕಂದರೆ ಗಾಳ ಅಲ್ಲಾಡಿಬಿಟ್ರೆ ಮೀನು ಬುದ್ಧಿವಂತ ಪ್ರಾಣಿ ತಪ್ಪಿಸ್ಕೊಂಡ್ಬಿಡುತ್ತೆ ಅಂತ. ಆಮೇಲೆ ಅದು ನಿಧಾನವಾಗಿ ಬಂದು ಗಾಳಕ್ಕೆ ಬಾಯಿ ಹಾಕುತ್ತೆ. ಆವಾಗ ಅದಕ್ಕೆ ಗೊತ್ತಾಗುತ್ತೆ, ನಾನು ಗಾಳಕ್ಕೆ ಬಾಯಿ ಹಾಕಿದ್ದೀನಿ ಅಂತೇಳಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಅದು ತಪ್ಪಿಸ್ಕೊಂಡಷ್ಟು ಕೂಡ ಕೊಕ್ಕೆ ಅದನ್ನು ಹಿಡ್ಕೊಂಡು ಬಿಡುತ್ತೆ. ಆದರೆ ಮೀನು ಹಿಡಿಯುವಂಥ ಮೀನುಗಾರ ಮಾತ್ರ ನಿಶ್ಚಲನಾಗಿ ಕೂತಿರ್ತಾನೆ, ಕೈಯನ್ನು ಕೂಡ ಅವನು ಅಲ್ಲಾಡಿಸೋದಿಲ್ಲ. ಅವನಲ್ಲಿ ಸಹನೆ ಇರುತ್ತೆ, ತಾಳ್ಮೆ ಇರುತ್ತೆ. ಅದೇ ರೀತಿ ಸಾಧಕರು ಚಿತ್ತ ಸರೋವರದಲ್ಲಿ ವಿಹರಿಸುವಂಥ ಮನಸ್ಸು ಅನ್ನುವಂಥ ಒಂದು ಧ್ಯಾನವನ್ನು, ಮನಸ್ಸು ಅನ್ನುವಂಥ ಮೀನನ್ನು ಹಿಡಿಯಲಿಕ್ಕೋಸ್ಕರ ಕೂತಿರ್ತಾನೆ ಸಾಧಕ. ಇದಕ್ಕೆ ಮಂತ್ರ ಅನ್ನುವಂಥ ಎರೆಹುಳುವನ್ನು ಕಟ್ಟಿರ್ತಾನೆ. ಮಂತ್ರ ಅನ್ನುವ ಎರೆಹುಳುವನ್ನು ಕಟ್ಟಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ. ಈ ಮನಸ್ಸು ಅನ್ನುವಂಥ ಮೀನು ಮಂತ್ರದ ನಾದಕ್ಕೆ ಮರುಳಾಗಿ ನಿಧಾನವಾಗಿ ಹತ್ತಿರ ಬರುತ್ತೆ. ಹತ್ತಿರ ಬಂದು ಮೊದಲು ಸ್ವಲ್ಪ ಮಟ್ಟಿಗೆ ಸತಾಯಿಸಿದರೂ ಕೂಡ ನಂತರ ಹತ್ತಿರ ಬಂದು ಅದು ಆ ಮಂತ್ರದ ಗಾಳಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ. ಅದಕ್ಕಾಗಿ ಸಾಧಕನಲ್ಲಿ ಅವಸರ ಇರಬಾರ್ದು. ಅವನು ಶಾಂತವಾಗಿ ಕಾಯಬೇಕು. ಇವತ್ತು ಸಿದ್ಧಿ ಆಗ್ಬೋದು, ನಾಳೆ ಸಿದ್ಧಿ ಆಗ್ಬೋದು, ನಾಡಿದ್ದು ಸಿದ್ಧಿ ಆಗ್ಬೋದು. ಆತುರತೆ ಉದ್ವೇಗ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಇದಕ್ಕೆ ತುಂಬ ಒಳ್ಳೆಯ ಒಂದು ದೃಷ್ಟಾಂತ ಸಿಗುತ್ತೆ. ಏನಪ್ಪ ಅಂದರೆ, ಹೀಗೆ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಒಬ್ಬರು ತುಂಬ ಮೇಧಾವಿಗಳಾದಂಥ ಗುರುಗಳಿದ್ದರು. ಗುರುಗಳ ಹತ್ರ ಭಾಳ ಜನ ಶಿಷ್ಯರಿದ್ದರು. ಅದರಲ್ಲಿ ಒಬ್ಬ ದಡ್ಡ ಇದ್ದ ಭಾಳ. ಉಳಿದ ಹುಡುಗರೆಲ್ಲ ಅವನಿಗೆ ತಮಾಷೆ ಮಾಡ್ತಾಯಿದ್ರು. ಅವನಿಗೆ ಏನು ಹೇಳೋಕ್ಕೋದ್ರೂ ವಿದ್ಯೆ ಹತ್ತುತ್ತಾ ಇರಲಿಲ್ಲ. ಧ್ಯಾನ ಮಾಡಬೇಕು ಅಂದರೆ ಧ್ಯಾನ ಸಿದ್ಧಿ ಆಗ್ತಾ ಇರಲಿಲ್ಲ. ಹೀಗಾಗಿ ಆ ಶಿಷ್ಯನಿಗೆ ಬೇಜಾರಾಗೋಯ್ತು. ಅವನಂದ ಗುರುಕುಲವನ್ನು ಬಿಟ್ಟು ಹೋಗಿ ಮದುವೆ ಆಗಬೇಕು ಅಂತ ವಿಚಾರ ಮಾಡಿದ. ಈ ವಿಷಯ ಗುರುಗಳಿಗೆ ಗೊತ್ತಾಯಿತು. ಗುರುಗಳು ಅವನನ್ನು ಕರೆಸಿದ್ರು. ಕರೆಸ್ಬಿಟ್ಟು ಗುರುಗಳು, ಏನಾಯ್ತಪ್ಪ ಗುರುಗಳೇ, ನನಗೆ ಜ್ಞಾನವೂ ಹತ್ತುತ್ತಾ ಇಲ್ಲ, ಧ್ಯಾನ ಮಾಡಬೇಕು ಅಂತಂದರೆ ಏಕಾಗ್ರತೆ ಹತ್ತುತ್ತಾ ಇಲ್ಲ, ಅದಕ್ಕೆ ನಾನು ಇನ್ನು ಹೋಗಿ ಲೌಕಿಕ ಸಂಸಾರದಲ್ಲಿ ಸಿಕ್ಕಿ ಬೀಳೋಣ ಅಂತ ಮಾಡಿದ್ದೀನಿ ಅಂತಂದ. ಆವಾಗ ಗುರುಗಳು ಹೇಳಿದರು, ನೋಡಪ್ಪ ತಮ್ಮ, ನಮ್ಮ ಆಶ್ರಮದ ದನದ ಕೊಟ್ಟಿಗೆಯಲ್ಲಿ ಒಂದು ಸಗಣಿ ಬುಟ್ಟಿ ಇದೆ. ದಿನ ಅದರಲ್ಲಿ ಸಗಣಿಯನ್ನು ಎತ್ತಿ ಹಾಕಿ 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 ಆ ಬುಟ್ಟಿ ತುಂಬ ಗಟ್ಟಿಯಾಗಿ ಕೊಳಕಾಗಿದೆ. ನೀನು ಹತ್ತಿರದಲ್ಲಿ ಇರುವಂಥ ನದಿಗೆ ಹೋಗಿ ಆ ಬುಟ್ಟಿಯಲ್ಲಿ ನೀರು ತುಂಬ್ಕೊಂಡು ಬಾ ಅಂತ ಅಂದರು. ಅವನಿಗೆ ಆಶ್ಚರ್ಯ ಆಯಿತು. ಏನು ಗುರುಗಳಿಗೆ ಏನಾದರೂ ತಲೆ ಕೆಟ್ಟಿದೆಯಾ? ಇದೇನಿದು ಗುರುಗಳು ಹಿಂಗೆ ಹೇಳ್ತಾ ಇದ್ದಾರಲ್ಲ, ಸಗಣಿ ಬುಟ್ಟಿಯಲ್ಲಿ ನೀರು ತುಂಬ್ಕೊಂಬರ್ಬೇಕಾ, ಏನು ಹೇಳ್ತಾ ಇದ್ದಾರಲ್ಲ ಇವರು ಅಂಥೇಳಿ ಅವನಿಗೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗೋಯ್ತು. ಆದರೂ ಕೂಡ ಗುರುಗಳು ಮಾತು ಮೀರಬಾರ್ದು ಅಂತ ಹೋದ. ಅದು ಸ್ವಲ್ಪ ಸಗಣಿ ತುಂಬಿತ್ತು, ಮೊದಲು ಒಣಗಿತ್ತು. ಹೀಗಾಗಿ ನೀರು ತುಂಬಿ ತರುವಾಗ ಒಂದು ಸ್ವಲ್ಪ ದೂರ ಒಂಚೂರು ನೀರು ಬಂದವು. ಆಮೇಲೆ ಎಲ್ಲ ಜೊಳ್ಳಂತ ಸೋರು ಹೋದವು. ಬಂದು ಗುರುಗಳಿಗೆ ಹೇಳ್ದ. ಗುರುಗಳು ಹೇಳಿದರು, ಇರಲಿ, ನೀನು ತಾಳ್ಮೆ ಕಳ್ಕೊಬೇಡ, ನಾಳೆ ದಿನ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗು, ಇನ್ನೂ ತಂಪಿರುವಾಗ ಹೋಗು, ನೀರು ಬರುತ್ತೆ ಅಂತಂದರು. ಇನ್ನೂ ತಂಪಿದ್ದಾಗಲೇ ಹೋಗಿ ನೀರು ತುಂಬಿಸ್ದ. ಹಿಂದಿನ ದಿನ ಬುಟ್ಟಿ ತೊಳೆದು ಸ್ವಲ್ಪ ಸ್ವಚ್ಛ ಆಗಿತ್ತು ನೋಡ್ರಿ, ತುಂಬ ಬೇಗನೆ ನೀರು ಖಾಲಿಯಾಗೋಯ್ತು. ಮತ್ತೆ ಬಂದ ಗುರುಗಳ ಹತ್ರ. ಗುರುಗಳು ಹೇಳಿದರು, ಇರಲಿ ಇನ್ನೊಂದು ದಿವಸ ಪ್ರಯತ್ನ ಮಾಡು, ಖಂಡಿತ ಬರುತ್ತೆ ನೀರು ಅಂದರು. ಇನ್ನೊಂದು ದಿವಸ ಬಂದ. ಇನ್ನೂ ಹಿಂಗೆ ನೀರು ಹಿಂಗೆ ಎತ್ತೋದೇ ತಡ, ಸ್ವಚ್ಛ ಭಾಳ ಆಗಿತ್ತಲ್ಲ, ನೀರು ಅಲ್ಲೇ ಜೊಳ್ಳಂತ ಸೋರೋಯ್ತು. ಬಂದ ಗುರುಗಳ ಹತ್ರ ಬುಟ್ಟಿ ಇಟ್ಟವನೇ ಅಂದ, ಗುರುಗಳೇ ಸಾಕು, ನಮಸ್ಕಾರ, ನಿಮ್ಗೆ ಯಾಕೋ ತಲೆ ಸರಿ ಇದ್ದಂಗೆ ಕಾಣ್ತಾ ಇಲ್ಲ, ನೀವು ಎಂಥ ಪ್ರಯೋಗವನ್ನು ನನಗೆ ಹಚ್ಚಿದ್ದೀರಲ್ಲ, ಆ ಬುಟ್ಟಿಯಲ್ಲಿ ನೀರು ತುಂಬ್ಕೊಂಬ ಅಂತೀರಿ, ಯಾರಾದರೂ ಹೇಳ್ತಾರ ಇಂಥ ಉಚಿತನ ಅಂತ. ಅವಾಗ ಗುರುಗಳಂದರು, ಅದಿರಲಿ, ಬುಟ್ಟಿ ಮೊದಲು ಹೆಂಗಿತ್ತು ಇವಾಗ ಹೆಂಗಾಯಿತು ಅಂತ ಕೇಳಿದರು.
ಹೌದೌದು, ಮೊದಲು ತುಂಬ ಕೊಳಕಾಗಿತ್ತು, ಸಗಣಿ ತುಂಬಿ 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 ಕೊಳಕಾಗಿತ್ತು, ವಾಸನೆ ಆಗಿತ್ತು. ಈಗ ಹೆಂಗಾಗಿದೆ, ಈಗ ದೇವರಿಗೆ ಹೂ ತುಂಬಿಡೋ ಹಂಗಾಗಿದೆ. ಈಗ ದೇವರಿಗೆ ಹೂ ತುಂಬಿಡೋ ಅಷ್ಟು ಸ್ವಚ್ಛ ಆಗಿದೆ ನೀರಲ್ಲಿ ಎದ್ದಿ ಎದ್ದಿ. ಹಾಗೆ ಕಣಪ್ಪ, ಯಾರು ಜ್ಞಾನಿಗಳಿದ್ದಾರೆ ಅವರು ಜ್ಞಾನದ ಹೂ ಜ್ಞಾನದವನ್ನು ತುಂಬಿಕೊಳ್ಳಿ ತಲೆಯಲ್ಲಿ. ನಿನಗೇನೂ ಬರಲ್ಲ ಅಂತ ಚಿಂತೆ ಮಾಡಬೇಡ, ನೀ ಸೇವೆ ಮಾಡು. ಸೇವೆಯನ್ನು ನೀರು ತುಂಬು. ನಿಮ್ಗೆ ತುಂಬಿದ್ರೆ ನೀನು ನಿನ್ನ ಜೀವನ ದೇವ್ರಿಗೆ ಹೂ ತುಂಬಿಡೋ ಬುಟ್ಟಿ ಅಂತೆ ಆಗುತ್ತೆ. ಏನು, ಈಗ ನೀನು ಏನೂ ಸಾಧಿಸಲಿಲ್ಲ ಅಂದರೂ ಕೂಡ ಒಬ್ಬ ಉತ್ತಮ ನಾಗರಿಕನಾಗಿ ಉತ್ತಮ ಸಾಧಕನಾಗಿದ್ದೀಯಾ, ನೀನು ಸೇವೆ ಮಾಡ್ತಾ ಇದ್ದೀಯಾ ಅಂದಾಗ ನಿನ್ನ ಜೀವನ ದೇವರಿಗೆ ಹೂ ತುಂಬಿಡೋ ಬುಟ್ಟಿ ಆಗುತ್ತೆ ನೋಡು. ಅದಕ್ಕೆ ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಸಾಧಕರು ಸಾಧನೆಯನ್ನು ಮಾಡುವಾಗ ಒಂದು ಸ್ವಲ್ಪ ಪ್ರಯತ್ನ ಮಾಡೋದು, ಬಿಡಪ್ಪ ನನಗೆ ಅದಾಗಲಿಲ್ಲ ಇದಾಗಲಿಲ್ಲ, ನನಗೆ ಸಾಧನೆ ಆಗಲಿಲ್ಲ, ಮನಸ್ಸು ನಿಲ್ಲಲಿಲ್ಲ ಅಂಥೇಳಿ ಓಡೋಗೋದು. ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಶಾಂತಿಯಿಂದ ತಪಸ್ಸನ್ನು ಮಾಡಬೇಕು. ಇದಕ್ಕೊಂದು ನಾರದನ ಭಕ್ತಿ ಸೂತ್ರದಲ್ಲಿ ಒಂದು ಭಾಳ ಸುಂದರವಾದ ಒಂದು ಕತೆ ಬರುತ್ತೆ. ಒಮ್ಮೆ ಮಹರ್ಷಿ ನಾರದರು ಕೈಲಾಸದ ಕಡೆ ಪ್ರಯಾಣ ಹೊರಟಿದ್ರು. ಅಲ್ಲಿ ದಾರಿಯಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದ. ಅವನಿಗೆ ಭಾಳ ಉದ್ದನಾದಂಥ ಜಟೆ ಗಡ್ಡ ಎಲ್ಲ ಬೆಳೆದಿದ್ವು. ಅವನೇನು ಮಾಡ್ದ, ನಾರದ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ದ. ತಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ದ. ನಾನು ಕೈಲಾಸ ಪರ್ವತಕ್ಕೆ ಶಿವನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾರದರು ಹೇಳಿದರು. ಹೇಳಿದಾಗ ಅವನಂದ, ಹಂಗಾರೆ ಒಂದು ಕೆಲಸ ಮಾಡಿರಿ, ನಾನು ಕೇಳ್ಕೊಂಬನ್ನಿ, ನಾನು ಇಂಥ ಊರಿನವನು, ನಂದು ಇಂಥ ಹೆಸರಿದೆ, ನಾನು ಸುಮಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದೀನಿ, ಇನ್ನೂ ನನಗೆ ಶಿವ ದರ್ಶನ ಕೊಡಲಿಲ್ಲ, ನನಗೆ ಯಾವತ್ತು ದರ್ಶನ ಕೊಡ್ತಾರೆ ಅಂತ ದಯವಿಟ್ಟು ಕೇಳ್ಕೊಂಡು ಬನ್ನಿರಿ ನಾರದರೆ ಅಂತ ಕೇಳ್ದ. ಸರಿ ಅಂತೇಳಿ ಅವನು ನಾರದ ಮಹರ್ಷಿ ಹೇಳಿ ಮುಂದೆ ಹೋದ. ಅಷ್ಟರೊಳಗೆ ಒಬ್ಬ ಭಕ್ತ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಳ್ತಾ ಓಂ ನಮಃ ಶಿವಾಯ ಅಂತ ಹಾಡ್ಕೋತಾ ಕುಣಿತಾ ಇದ್ದ. ಇವರನ್ನು ನೋಡ್ದ. ಮಹರ್ಷಿಗಳು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ದ. ಆಗ ಅವರು ಶಿವನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ ನಾನು, ಹಾಗಿದ್ರೆ ನನಗೆ ಯಾವತ್ತು ದರ್ಶನ ಕೊಡ್ತಾನೆ, ಯಾವತ್ತು ಮುಕ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕೇಳ್ಕೊಂಡು ಬರ್ತೀರಾ ಅಂದ. ಆಗಲಿ ಅಂದರು. ಅಲ್ಲಿಂದ ಹೋದರು, ಕೇಳ್ಕೊಂಡ್ರು, ಬಂದರು. ಬಂದಾಗ ಮೊದಲನೇ ಅವನು ಭೇಟಿಯಾದ್ನಲ್ಲ, ಸ್ವಾಮಿ ಯಾವತ್ತು ನನಗೆ ದರ್ಶನವಾಗುತ್ತೆ, ನೋಡಪ್ಪ ನಿನಗಿನ್ನೂ 4 ಜನ್ಮ ಎತ್ತಬೇಕಂತೆ, 4 ಜನ್ಮ ಎತ್ತಿ ತಪಸ್ಸು ಮಾಡಬೇಕಂತೆ, 5ನೇ ಜನ್ಮದಲ್ಲಿ ಮುಕ್ತಿ ಆಗುತ್ತಂತೆ ನೋಡು. ಅಯ್ಯೋ ಹೌದಾ, ಇನ್ನೂ 4 ಜನ್ಮ ಎತ್ತಬೇಕಾ, ಅಯ್ಯೋ ಬೇಜಾರಪ್ಪ ಅಂದ. ತಪಸ್ಸನ್ನು ಬಿಟ್ಟ, ಹೊರಟು ಬಿಟ್ಟ. ಇವನು ಇನ್ನೊಬ್ಬ ಇದ್ನಲ್ಲ, ಮಂತ್ರ ಜಪ ಮಾಡ್ತಾ ಭಕ್ತಿ ಹೋಗಿ ಹಾಡ್ತಾ ಕುಣಿತಾ ಇದ್ನಲ್ಲ, ಅವನು ಕೇಳಿದಾಗ ಇವ್ರು ಹೇಳಿದ್ರು, ನೋಡು ಇಲ್ಲೊಂದು ಗಿಡ ಇದೆಯಲ್ಲ, ಈ ಗಿಡದಲ್ಲಿ ಎಷ್ಟು ಎಲೆಗಳಿದಾವಲ್ಲ, ಅಷ್ಟು ಜನ್ಮವನ್ನು ನೀನು ಎತ್ತಬೇಕಂತೆ, ಅಷ್ಟು ಜನ್ಮವನ್ನು ಎತ್ತಿದ ಮೇಲೆ ನಿನಗೆ ಮುಕ್ತಿ ಆಗುತ್ತಂತೆ ಅಂದ ನಾರದ. ಅಂದಾಗ ಅವನಂದ, ಹೌದಾ, ಹಾಗಾದರೆ ಖಂಡಿತ ನನಗೆ ಮುಕ್ತಿ ಆಗುತ್ತಾ, 1,00,000 ಜನ್ಮ ಆಗಲಿ ಪರವಾಗಿಲ್ಲ, ಅವಾಗಾರು ಮುಕ್ತಿ ಆಗುತ್ತಲ್ಲ, ಅಲ್ಲಿ ತನಕ ನಾನು ಸಂತೋಷದಿಂದ ಪಾಡ್ಕೊಂಡಿರ್ತೀನಿ ನೋಡ್ರಿ ಅಂತಂದ. ಆ ತಟ್ಟನೆ ಶಿವನ ದರ್ಶನ ಆಯಿತು. ಭಕ್ತ ನಿನ್ನ ಸಹನೆಗೆ ನಾನು ಮೆಚ್ಚಿದೆ ಅಂತ ಹೇಳಿ ಅನುಗ್ರಹಿಸ್ತಾ ಇದ್ದಾನೆ. ಅಂದರೆ ಮನುಷ್ಯನಿಗೆ, ಸಾಧಕನಿಗೆ ತಾಳ್ಮೆ ಅನ್ನುವಂಥದ್ದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಧ್ಯಾನದಲ್ಲಿ ಸಹನೆ, ತಾಳ್ಮೆ, ಶಾಂತಿ ಭಾಳ ಮುಖ್ಯ. ಧ್ಯಾನ ಅಂದರೆ ಪ್ರಜ್ಞಾಶೂನ್ಯತೆ ಅಲ್ಲ. ಅರವಿಂದ್ರ ಹೇಳ್ತಾರೆ, ದೇರ್ ಇಸ್ ನೋ ನೆಸೆಸಿಟಿ ಆಫ್ ಲೂಸಿಂಗ್ ಕಾನ್ಷಿಯಸ್ನೆಸ್ ವೆನ್ ಯು ಮೆಡಿಟೇಟ್. ಧ್ಯಾನ ಮಾಡುವಾಗ ಪ್ರಜ್ಞೆಯನ್ನು ಕಳ್ಕೊಳ್ಬೇಕು ಅಂತೇನೂ ಇಲ್ಲ. ಇಟ್ ಈಸ್ ದ ವೈಡನಿಂಗ್ ಆ್ಯಂಡ್ ಚೇಂಜ್ ಆಫ್ ದ ಕಾನ್ಷಿಯಸ್ನೆಸ್ ದಟ್ ಈಸ್ ಎಸೆನ್ಷಿಯಲ್. ಇದು ಪ್ರಜ್ಞೆ ವಿಸ್ತಾರವಾಗುತ್ತೆ ಹೊರತು ಪ್ರಜ್ಞೆ ಶೂನ್ಯವಾಗೋದಿಲ್ಲ ಅನ್ನೋ ಮಾತು ಹೇಳ್ತಾರೆ. ಭಾಳ ಮಹತ್ವಪೂರ್ಣವಾದಂಥ ಮಾತದು. ಕೆಲವರು ಒಂದು ಸಂದೇಹವನ್ನು ಎತ್ತುತ್ತಾರೆ, ಗಾಢ ನಿದ್ರೆ ಮತ್ತು ಸಮಾಧಿ ಸ್ಥಿತಿ ಇವೆರಡೂ ಒಂದೇನಾ ಅಂತ ಕೇಳ್ತಾರೆ. ಸಮಾಧಿ ಸ್ಥಿತಿ ಮತ್ತು ಗಾಢ ನಿದ್ರೆ ಇವೆರಡೂ ಒಂದೇನಾ ಅಂತ ಕೇಳ್ತಾರೆ. ಇಲ್ಲ, ಇವೆರಡೂ ಒಂದೇ ಅಲ್ಲ. ಏಕೆಂದರೆ
ನಿದ್ರೆಯನ್ನು ಮಾಡಿದಂಥ ಮನುಷ್ಯ, ಗಾಢ ನಿದ್ರೆಯನ್ನು ಮಾಡಿದ ಮನುಷ್ಯ ನಿದ್ರೆಗೂ ಮೊದಲು ಹೇಗಿರ್ತಾನೋ ನಿದ್ರಾ ನಂತರದಲ್ಲೂ ಕೂಡ ಹಾಗೇ ಇರ್ತಾನೆ. ನಿದ್ರೆಗೆ ಮೊದಲು ಹೇಗಿರ್ತಾನೋ ನಿದ್ರಾ ನಂತರದಲ್ಲೂ ಹಾಗೇ ಇರ್ತಾನೆ. ಸಮಾಧಿ ಸ್ಥಿತಿಯಲ್ಲಿ ಹಾಗಲ್ಲ. ಸಮಾಧಿ ಸ್ಥಿತಿಯನ್ನು ಅನುಭವಿಸಿದವನು ಅಪೂರ್ವವಾದ ಬದಲಾವಣೆಗೆ ಒಳಗಾಗ್ತಾನೆ. ಅವನಲ್ಲಿ ತೇಜಸ್ಸು, ಓಜಸ್ಸು ಎಲ್ಲವೂ ಕೂಡ ವಿಕಾಸವಾಗ್ತಾ ಇವೆ. ಆದ್ದರಿಂದ ನಿದ್ರೆಗೂ ಸಮಾಧಿ ಸ್ಥಿತಿಗೂ ಹೋಲಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಧಿ ಸ್ಥಿತಿಯಲ್ಲಿ ತ್ರಿಪುಟಿ ಅಳಿದಂಥ ಒಂದು ಸ್ಥಿತಿ ಬರ್ತದೆ. ಏನಂದ್ರೆ ಅದು ಜ್ಞಾತೃ ಜ್ಞೇಯ ಜ್ಞಾನ, ಧ್ಯಾತೃ ಧ್ಯೇಯ ಧ್ಯಾನ. ಅಂದರೆ ಧ್ಯಾತೃ ಧ್ಯೇಯ ವಸ್ತು ಏನಿರುತ್ತಲ್ಲ ಆ ವಸ್ತು ಒಂದೇ ಉಳಿಯುತ್ತೆ. ಧ್ಯಾನ ಮಾಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಕೇವಲ ಆ ಜ್ಞಾತೃ ಜ್ಞೇಯ ಜ್ಞಾನ, ಜ್ಞೇಯವಾದ ವಸ್ತು ಒಂದೇ ಉಳಿತಾ ಇದೆ. ಆದ್ದರಿಂದ ಧ್ಯೇಯ ವಸ್ತು ಒಂದೇ ಸರ್ವಸ್ವವಾಗಿಯೂ ಉಳಿದು ನಾ ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಹೋಗ್ಬಿಡ್ತಾ ಇದೆ. ಧ್ಯಾನ ಮಾಡುವವನು ಅನ್ನುವಂಥ ಪ್ರಜ್ಞೆ ಕೂಡ ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ಈ ತ್ರಿಪುಟಿ ಅಳಿದಂಥ ಒಂದು ಸ್ಥಿತಿ ಇದೆಯಲ್ಲ, ಇದು ಭಾಳ ಮಹತ್ವಪೂರ್ಣವಾದಂಥ ಒಂದು ಸ್ಥಿತಿ. ತ್ರಿಪುಟಿ ಅಳಿದಂಥ ಒಂದು ಸ್ಥಿತಿ. ಅದಕ್ಕಾಗಿ ಸಮಾಧಿ ಸ್ಥಿತಿಯಲ್ಲಿ ತ್ರಿಪುಟಿ ಅಳಿದಂಥ ಒಂದು ಸ್ಥಿತಿಯನ್ನು ಪಡೆದುಕೊಳ್ತಾ ಇದ್ದಾನೆ, ತಾನೇ ತಾನಾಗ್ತಾ ಇದ್ದಾನೆ. ಆದ್ದರಿಂದ ಧ್ಯಾನ ಯೋಗ ಮಾನವನಿಗೆ ದೇಹ ಮತ್ತು ಪ್ರಾಣಗಳಿಂದ ಈ ಆತ್ಮನನ್ನು ಮೇಲಕ್ಕೆತ್ತಿ ಮಾನಸಿಕ ಕ್ಷೇತ್ರದಲ್ಲಿ ಪೂರ್ಣತೆಯನ್ನು ಉಂಟು ಮಾಡ್ತದೆ ಅಂತ ಹೇಳಿ ಯೋಗಿಗಳು ಅದನ್ನು ಹೇಳ್ತಾ ಇದ್ದಾರೆ. ಮನೆಯ ಗಂಡನ ಮನೆವಾರ್ತೆಯನ್ನ ಏನ ಹೇಳುವೆನವ್ವ, ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, ಕೈಯ ತೊಳೆದಲ್ಲದೆ ಮುಟ್ಟಲೀಯ, ಕಾಲ ತೊಳೆದಲ್ಲದೆ ಹೊದ್ದಲೀಯ, ಇಂತಿ ಸರ್ವಾಂಗ ತಲೆದೊಳೆದ ಕಾರಣ ಲಿಂಗದೇವನು ಎನ್ನ ಕೂಡಿಕೊಂಡಿಹನವ್ವ. ಈವರೆಗೂ ನಾವು ಪತಂಜಲ ಮಹರ್ಷಿಯ ಅಷ್ಟಾಂಗ ಯೋಗವನ್ನು ಕುರಿತು ಚಿಂತನೆಯನ್ನು ಮಾಡಿದ್ವಿ. ಈಗ ಬಸವಯೋಗ ಅಥವಾ ಲಿಂಗಾಂಗ ಯೋಗವನ್ನು ಕುರಿತು ಚಿಂತನೆಯನ್ನು ಮಾಡೋಣ. ಬಸವನ ಯೋಗದಿಂ ಹಸನಾಯಿತೈ ಲೋಕ ಅಂಥೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಬಸವನ ಯೋಗದಿಂ ಹಸನಾಯಿತೈ ಲೋಕ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನವರು ಕೂಡ ಒಂದು ಯೋಗವನ್ನು ಕೊಟ್ಟರು, ಅದರಿಂದ ಈ ಲೋಕ ಹಸನಾಯಿತು ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದಾಗ ಬಸವಣ್ಣನವರು ಕೊಟ್ಟಂಥ ಯೋಗಕ್ಕೂ ಪತಂಜಲ ಮಹರ್ಷಿಗಳ ಯೋಗಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲಿ ತನಕ ನಾವು ಸಾಮಾನ್ಯವಾಗಿ ಲಿಂಗಾಯತ ಧರ್ಮದ ಯೋಗ ಶಿವಯೋಗ ಅಂತ ಹೇಳ್ತಾ ಇದ್ವಿ. ನಮ್ಮ ಎಲ್ಲ ಹಳೆಯ ಪುಸ್ತಕಗಳಲ್ಲೂ ಕೂಡ ಅದೇ ರೀತಿ ಬರೆದಿದ್ದೀವಿ. ಆದರೆ ಶಿವಯೋಗದ ಬಗ್ಗೆ ಆಗಮಗಳಲ್ಲಿ ಬರುವಂಥ ಪರಿಕಲ್ಪನೆಯೇ ಬೇರೆ. ಅಲ್ಲಿ 5 ತತ್ವಗಳನ್ನು ಕುರಿತು ಹೇಳ್ತಾರೆ. ಶಿವಯೋಗದಲ್ಲಿ ಬರುವ 5 ತತ್ವಗಳು ಯಾವಪ್ಪ ಅಂದರೆ ಶಿವಜ್ಞಾನ, ಶಿವನ ಬಗ್ಗೆ ಜ್ಞಾನವನ್ನು ಹೊಂದುವುದು, ಶಿವಭಕ್ತಿ, ಶಿವನ ಬಗ್ಗೆ ಭಕ್ತಿಯನ್ನು ತಾಳುವುದು, ಶಿವಧ್ಯಾನ, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು, ಶಿವವ್ರತ, ಶಿವನಿಗೆ ಸಂಬಂಧಪಟ್ಟಂಥ ವ್ರತಗಳನ್ನು ಮಾಡುವುದು, ಶಿವಾರ್ಚನೆ, ಶಿವನನ್ನು ಅರ್ಚಿಸುವುದು. ಈ ರೀತಿಯಾಗಿ ಒಂದು ಕ್ರಮವನ್ನು ಆಗಮಗಳಲ್ಲಿ ಹೇಳಲಾಗ್ತಾ ಇದೆ. ಆದರೆ ನಾವು ಆಚರಣೆ ಮಾಡುವಂತಹ ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಬಸವಣ್ಣನವರು ಕೊಟ್ಟ ಯೋಗ ಬಸವ ಯೋಗ, ಇದಕ್ಕೆ ಸೂಕ್ತವಾದ ಶಬ್ದವನ್ನು ಬಳಸಬೇಕಪ್ಪ ಅಂದರೆ ಲಿಂಗಾಂಗ ಯೋಗ. ಅಂದರೆ ಈ ಅಂಗ ಪರಿಶುದ್ಧವಾದ ಆತ್ಮ, ಪರಿಶುದ್ಧಾತ್ಮನಿಗೆ ಅಂಗ ಅಂತ ಕರೆಯೋದು. ಈ ಅಂಗವನ್ನು
ಬ್ರಹ್ಮಾಂಡ ಚೈತನ್ಯವಾದ ಲಿಂಗದೇವನಲ್ಲಿ ಲೀನ ಮಾಡುವುದೇ ಈ ಲಿಂಗಾಂಗ ಯೋಗದ ಗುರಿ. ಆದ್ದರಿಂದ ಇದಕ್ಕೆ ಲಿಂಗಾಂಗ ಯೋಗ ಅನ್ನುವಂಥ ಪದ ಬಸವಣ್ಣನವರು ಕೊಟ್ಟ ಕಾರಣ ಬಸವನ ಯೋಗ, ಬಸವ ಯೋಗ ಅನ್ನೋದೇ ಸೂಕ್ತವಾದದ್ದು ಅನ್ನೋದನ್ನು ತಿಳ್ಕೊಂಡು ಅದೇ ರೀತಿ ಇನ್ನು ಮುಂದೆ ನಾವು ಬಳಸೋಣ. ಇದರಲ್ಲಿ 5 ಹಂತಗಳು ಬರ್ತಾವೆ. ಈಗ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ಲ, ಪೂಜೆಯಲ್ಲಿ ಕೂಡ 5 ಹಂತಗಳು ಬರ್ತಾವೆ. ಯಾವುದು ಅಂದರೆ ಮೊದಲು ಅಷ್ಟವಿಧಾರ್ಚನೆ, ಆಮೇಲೆ ಲಿಂಗಸ್ಥವನ, ಅದಾದಮೇಲೆ ಲಿಂಗಾನುಸಂಧಾನ, ಆಮೇಲೆ ಲಿಂಗ ಧ್ಯಾನ, ಆಮೇಲೆ ತೀರ್ಥ ಪ್ರಸಾದ, ಕರುಣೋದಕ, ಕರುಣಪ್ರಸಾದ ಸ್ವೀಕಾರ. ಮೊದಲನೇದು ಅಷ್ಟವಿಧಾರ್ಚನೆ. ಅಷ್ಟವಿಧಾರ್ಚನೆಯಲ್ಲಿ ಮಜ್ಜನೆ ಕೆರೆದು ಬಸವನ್ನು ಧರಿಸಿ ಗಂಧವನ್ನು ಇಟ್ಟು ಅಕ್ಷತೆಯನ್ನು ಇಟ್ಟು ಹೂವನ್ನು ಏರಿಸಿ ಹೂವು ಪತ್ರೆಗಳನ್ನು ಏರಿಸಿ ಊದಿನ ಕಡ್ಡಿಯನ್ನು ಬೆಳಗಿ ಆರತಿಯನ್ನು ಮಾಡಿ ನೈವೇದ್ಯವನ್ನು ನೀಡಿ ಘಂಟಾನಾದವನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ಅಷ್ಟವಿಧಾರ್ಚನೆ. ಅಷ್ಟವಿಧಾರ್ಚನೆಯನ್ನು ಏನಕ್ಕಾಗಿ ಮಾಡ್ತೀವಪ್ಪ ಅಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸಮರ್ಪಣೆ. ಅಂದರೆ ದೇವರಿಂದ ನಾವು ಈ ಜಗತ್ತನ್ನು ವರವಾಗಿ ಪಡೆದಿದ್ದೇವೆ. ಅಷ್ಟೇ ಅಲ್ಲ, ಮಾನವ ಜನ್ಮವನ್ನು ನಾವು ಪಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಸೃಷ್ಟಿಕರ್ತನಾದ ದೇವನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು.